ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ಒಂದು ಮುಷ್ಟಿ ಗೋಧಿ ಹಿಟ್ಟು ಹಾಗೂ ಕರಿಮೆಣಸಿನಿಂದ ಯಾವ ಕೆಲಸವನ್ನ ಮಾಡಿದರೆ ನಿಮ್ಮ ಜೀವನವು 24 ಗಂಟೆಗಳಲ್ಲಿ ಶಿವನ ಅನುಗ್ರಹದಿಂದ ಬದಲಾಗುತ್ತದೆ. ಅದೆಷ್ಟೇ ಕಷ್ಟಗಳಿಂದಲೂ ಪಾರ್ವತಿ ದೇವಿಯ ಕೃಪೆಯಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುವಷ್ಟು ಅದೃಷ್ಟ ಕೂಡಿ ಬರುತ್ತೆ. ಯಾವ ದೇವರುಗಳನ್ನ ತಪ್ಪದೇ ಪೂಜಿಸಬೇಕು, ಯಾವ ಒಂದು ವಿಶೇಷ ಮಂತ್ರವನ್ನ ಹೇಳಿಕೊಳ್ಳಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಇನ್ನು ಮೊಸರು ಹಾಗೂ 3 ಚಿಟಿಕೆ ಕುಂಕುಮದಿಂದ ಈ ಕೆಲಸವನ್ನ ಮಾಡಿ ನೀವು ಕೇಳಿದ ಕೋರಿಕೆಗಳು ನೆರವೇರುತ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ದುರ್ಗಾದೇವಿಯ ಅನುಗ್ರಹಕ್ಕೋಸ್ಕರ ಯಾವ ಕೆಲಸಗಳನ್ನ ಈ ಶುಕ್ರವಾರ ಮಾಡಿಕೊಳ್ಬೇಕು, ಯಾವ ವಿಶೇಷ ಎಲೆಯನ್ನ ಮನೆಗೆ ತಂದರೆ ದುಷ್ಟಶಕ್ತಿಗಳು ನಾಶವಾಗಿ ಹಣ, ಆರೋಗ್ಯ, ನೆಮ್ಮದಿ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಎಷ್ಟೋ ಜನ ಕಾಯುತ್ತೀರಿ, ದೇವಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ಈ ಮಾಸದಲ್ಲಿ ಬರುವ ಶುಕ್ರವಾರಗಳೆಂದು ಮಾಡುವ ಪೂಜೆ ಅನುಷ್ಠಾನಗಳು ದುರ್ಗಾ ಮಾತೆಗೆ, ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗುತ್ತದೆ. ಶುಕ್ರವಾರದಂದು ಮನೆಗೆ ತಪ್ಪದೆ ಬೇವಿನ ಎಲೆಗಳನ್ನು ತನ್ನಿ. ಮನೆಯಲ್ಲಿ ಕಳಸ ಇಡುವ ಪದ್ಧತಿ ಇದ್ರೆ ತಪ್ಪದೆ ಕಳಸ ಇಡುವ ಪದ್ಧತಿ ಇಲ್ಲವೆಂದರೂ ಚಿಕ್ಕದಾಗಿ ಕಲಶ ಇಟ್ಟು ಈ ಒಂದು ವಿಧಾನವನ್ನು ಪಾಲಿಸಿ. ಒಂದು ಚೊಂಬಿಗೆ ನೀರು ತುಂಬಿಸಿ ಅದರಲ್ಲಿ ಬೇವಿನ ಎಲೆಗಳನ್ನು ಹಾಕಿ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ನಾಣ್ಯ, ಒಂದು ನಿಂಬೆ ಹಣ್ಣನ್ನು ಕಲಶಕ್ಕೆ ಹಾಕಿ ಕಲಶಕ್ಕೆ ಒಂದು ಸುತ್ತು ಅರಿಶಿನದ ದಾರವನ್ನು ಕಟ್ಟಿ ಕಲಶದ ಮುಂದೆ ಸಿಹಿ ನೈವೇದ್ಯ ಇಟ್ಟು ದುರ್ಗಾ ಮಾತೆಗೆ ಹೀಗೆ ಬೇಡಿಕೊಳ್ಳಿ. ಅಮ್ಮ ದುರ್ಗೆ, ಚೌಡೇಶ್ವರಿ, ಚಾಮುಂಡೇಶ್ವರಿ, ಕಾಳಿಕಾದೇವಿ, ಗ್ರಾಮ ದೇವತೆ, ಹೀಗೆ ನಿಮಗೆ ಇಷ್ಟವಾದ ದೇವಿ ದೇವತೆಗಳ ಹೆಸರನ್ನ ಹೇಳಿ. ಎಷ್ಟೋ ಕುಟುಂಬಗಳಿಗೆ 100ರಲ್ಲಿ 90ರಷ್ಟು ಮನೆತನಗಳಿಗೆ ಹೆಣ್ಣು ದೇವರೇ ಮನೆ ದೇವರಾಗಿರುತ್ತಾರೆ. ದೇವಿಯ ಹೆಸರನ್ನ ಹೇಳಿ ಕಲಶ ಇಟ್ಟು ಮದುವೆ ಸಂಕಲ್ಪ, ಸಂತಾನದ ಸಂಕಲ್ಪ, ಸಾಲ ತೀರುವಂತಹ ಸಂಕಲ್ಪ, ಆರೋಗ್ಯ, ಹಣ, ವಿದ್ಯೆ, ಹೊಸ ಉದ್ಯೋಗ, ಶತ್ರುಬಾಧೆ, ಯಾವುದೇ ಕಷ್ಟಗಳಿದ್ದರೂ ದೂರ ಮಾಡುತ್ತಾ ಎಂದು ಭಕ್ತಿಯಿಂದ ಬೇಡಿಕೊಳ್ಳಿ. ಮೊಸರನ್ನದ ಜೊತೆಗೆ ಸಿಹಿ ಪೊಂಗಲನ್ನ ಮಾಡಿ ಕಲಶದ ಮುಂದೆ ನೈವೇದ್ಯವನ್ನ ಇಡಿ. ದುರ್ಗಾ ಅಷ್ಟೋತ್ತರ, ಲಲಿತ ಸಹಸ್ರನಾಮ ಪಾರಾಯಣ ಮಾಡುತ್ತಾ ಶುಕ್ರವಾರದ ಪೂಜೆಯನ್ನು ಮಾಡಿಕೊಳ್ಳಿ. ಈ ಒಂದು ವಿಧಿವಿಧಾನವನ್ನು, ವಿಶೇಷ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಅಂತ ನೋಡೋದಾದರೆ ಬೆಳಿಗ್ಗೆ 4:30ರಿಂದ 5:30, ಬೆಳಗ್ಗೆ 6:00ರಿಂದ 7 ಗಂಟೆ, ಬೆಳಗ್ಗೆ 9ರಿಂದ 10:20 ಈ ಸಮಯದಲ್ಲಿ ನೀವು ದುರ್ಗಾ ಮಾತೆಯ ಪೂಜೆ ಅಥವಾ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಳಬಹುದು. ಕಲಶ ಇಟ್ಟು ಪೂಜೆ ಮಾಡಲು ಸಾಧ್ಯವಾಗದಿದ್ದವರು ಏನು ಮಾಡಬೇಕು? ಕುಂಕುಮವನ್ನು ದುರ್ಗಾದೇವಿಯ ಮುಂದೆ ಒಂದು ಬಟ್ಟಲು ಅಥವಾ ತಟ್ಟೆಯಲ್ಲಿಟ್ಟು ಆ ತಟ್ಟೆಗೆ ಕುಂಕುಮವನ್ನು ಹಾಕುತ್ತಾ ದುರ್ಗಾ ಅಷ್ಟೋತ್ತರ ಅಥವಾ ಅಭಿರಾಮಿ ಸ್ತೋತ್ರ ಪಾರಾಯಣ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿಕೊಂಡು ಈ ಅಭಿರಾಮಿ ಸ್ತೋತ್ರದ ಆಡಿಯೋವನ್ನು ಕೇಳಿ. ದುರ್ಗಾದೇವಿಯ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ದೇವಿಯ ಮುಂದೆ ಕುಳಿತು ಈ ಪೂಜೆಯನ್ನು ಮಾಡಿಕೊಳ್ಳಿ. ಇಲ್ಲವಾದರೆ ಮನಸ್ಸಿನಲ್ಲಿಯೇ ನಿಮ್ಮ ಇಷ್ಟವಾದ ದೇವಿಯನ್ನು ಸ್ಮರಿಸಿ ಅಭಿರಾಮಿ ಸ್ತೋತ್ರವನ್ನು ಕೇಳುತ್ತಾ ಕುಂಕುಮಾರ್ಚನೆಯನ್ನು ಅತ್ಯಂತ ಸರಳವಾಗಿ ಮಾಡಿಕೊಳ್ಳಿ. ಬಳಿಕ ಆ ಕುಂಕುಮವನ್ನು ಇಡೀ ಕುಟುಂಬ ಹಣೆಗಿಟ್ಟುಕೊಳ್ಳಿ. ಪೂಜೆಯಲ್ಲಿ ದೇವಿಗೋಸ್ಕರ ಹಾಲಿಗೆ ಕಲ್ಲು ಸಕ್ಕರೆ ಹಾಕಿಡಿ. ವೀಳ್ಯದೆಲೆ, ಬಾಳೆಹಣ್ಣು, ಬಳೆ, ನಾಣ್ಯಗಳನ್ನು ಇಟ್ಟು ಹಣದ ಅಭಿವೃದ್ಧಿಯಾಗಲಿ, ಬಡತನ ದೂರವಾಗಲಿ, ಮನೆಯ ಯಜಮಾನ ಅಂದರೆ ನಿಮ್ಮ ಪತಿಗೆ ಸಕಲ ದಿಕ್ಕುಗಳಿಂದಲೂ ಯಶಸ್ಸು, ಅದೃಷ್ಟ ಕೂಡಿ ಬರಲಿ ಎಂದು ನಮಸ್ಕಾರ ಮಾಡಿಕೊಳ್ಳಿ. ಶುಕ್ರವಾರ ರಾಹುಕಾಲ ಕಾಲದಲ್ಲಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಮೊಸರನ್ನ ನೈವೇದ್ಯ ಮಾಡಿಕೊಂಡು ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಿಸಿ. ಬಳಿಕ ಅಲ್ಲಿ ಬಂದಿರುವಂತಹ ಭಕ್ತರಿಗೆ ನಿಮ್ಮ ಕೈಯಿಂದ ಹಂಚಿ. ಗ್ರಾಮ ದೇವತೆಗೆ ಬೇವಿನ ಎಲೆ, ನಿಂಬೆಹಣ್ಣಿನ ದೀಪದ ಆರತಿಗಳನ್ನು ಅರ್ಪಿಸಿ. ಶುಕ್ರವಾರ ವಾರಾಹಿ ದೇವಿಯನ್ನು ನೆನೆದು ವಾರಾಹಿ ದೇವಿಯ ಮಂತ್ರಗಳನ್ನು ಹೇಳಿಕೊಳ್ಳಬಹುದು. ಮೈಸೂರು ಶ್ರೀ ಚಾಮುಂಡೇಶ್ವರಿ ಬೆಟ್ಟವಾಗಿರಬಹುದು, ದುರ್ಗಾ ಮಾತೆಯ ಶಕ್ತಿ ಕ್ಷೇತ್ರಗಳನ್ನಾಗಿರಬಹುದು. ಮೆಟ್ಟುಲು ಸೇವೆ ಮಾಡುತ್ತಾ ಅಂತ ದೇವಿಗೆ ಶುಕ್ರವಾರಗಳಲ್ಲಿ ಸೀರೆ, ಬಳೆ, ಮಡಿಲಕ್ಕಿ ಕೊಡ್ತೀನಿ ಅಂತ ನಿಮ್ಮ ಕೋರಿಕೆಗೆ ತಕ್ಕಂತೆ ಹರಕೆಗಳನ್ನು ಮಾಡಿಕೊಳ್ಳಿ. ಲಕ್ಷ್ಮೀದೇವಿ ಅದೃಷ್ಟ ಹಾಗೂ ಐಶ್ವರ್ಯವನ್ನು ಕರುಣಿಸಲು ಶುಕ್ರವಾರಗಳಂದು ಒಂದೇ ಒಂದು ತಾವರೆ ಪುಷ್ಪವನ್ನು ದೇವಿಯ ಮುಂದಿಟ್ಟು ಲಕ್ಷ್ಮಿ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ಎರಡನ್ನೂ ಕೂಡ ಜೊತೆಯಲ್ಲಿ ಕೇಳಿ. ದೇವಿಗೆ ಆಗಿನಿಂದ ಮಾಡಿದ ಪಾಯಸ, ಸಿಹಿ ಪಾಯಸವನ್ನು ಅರ್ಪಿಸಿ. ಮಹಾಲಕ್ಷ್ಮಿ ಜೊತೆಗೆ ವೆಂಕಟೇಶ್ವರ ಸ್ವಾಮಿಗೆ ಪಚ್ಚ ಕರ್ಪೂರದ ಆರತಿ ಬೆಳಗಿ. ಸಾಲದ ಜೀವನದಿಂದ ಮುಕ್ತಿ ದೊರೆತು ಹಣದ ವಿಸ್ಮಯಗಳು ನಿಮ್ಮ ಬದುಕಿನಲ್ಲಿ ನಡೆಯಲಿ ಎಂದು ಭಕ್ತಿಯಿಂದ ಮಹಾಲಕ್ಷ್ಮಿ ದೇವಿಗೆ ಬೇಡಿಕೊಳ್ಳಿ. ಶ್ರೀಚಕ್ರ ಇರುವ ದೇವಿ ಆಲಯಗಳಿಗೆ ಶುಕ್ರವಾರಗಳಂದು ಭೇಟಿ ನೀಡಿ ದರ್ಶನ ಪಡೆದರೆ ಜೀವನದಲ್ಲಿ ಎಂದಿಗೂ ಶತ್ರು ಬಾಧೆಗಳು ಬಾಧಿಸುವುದಿಲ್ಲ. ಮಾಟಮಂತ್ರ, ದುಷ್ಟಶಕ್ತಿಗಳ ಕಾಟದಿಂದ ಬೇಸತ್ತಿದ್ರೆ ತಪ್ಪದೆ ಶುಕ್ರವಾರಗಳಂದು ದುರ್ಗಾದೇವಿಯ ದೇವಸ್ಥಾನಗಳಲ್ಲಿ ಎಳನೀರಿನಿಂದ ಅಭಿಷೇಕ ಮಾಡಿಸಿ. ಗೋರಂಟಿ ಅಂದರೆ ಮೆಹಂದಿಯನ್ನು ಈ ಶುಕ್ರವಾರ ಕೈಗೆ ಹಾಕಿಕೊಂಡ್ರೆ ದುರ್ಗಾದೇವಿಯ ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ. ದೇಹದಲ್ಲಿನ ವಿಷಕಾರಿ ಜಂತುಗಳು ಇದರಿಂದ ಸಾಯುತ್ತವೆಂದು ವಿಜ್ಞಾನ ಹೇಳುತ್ತದೆ. ಮೆಹಂದಿಯನ್ನು ಈ ಶುಕ್ರವಾರದಂದು ಕೈಗೆ ಹಚ್ಚಿಕೊಂಡ್ರೆ ಗಂಡನಿಗೆ ಆಯಸ್ಸು, ಆರೋಗ್ಯ, ಅದೃಷ್ಟ ಕೂಡ ವೃದ್ಧಿಯಾಗುತ್ತದೆ.
ಮೆಹಂದಿ ಎಲೆಗಳು ಸಿಕ್ಕರೆ ಸ್ವಲ್ಪ ಅರಿಶಿನ ಬೆರೆಸಿ ನಿಮ್ಮ ಕೈನಿಂದ ಅರೆದು ಕೈಗೆ ಹಚ್ಚಿಕೊಳ್ಳಿ. ಮೊದಲು ತಿಳಿಸಿದ ಕಳಸ ಪೂಜೆಯನ್ನು ಶುಕ್ರವಾರ ಮಾಡಿರ್ತೀನಿ. ಮರುದಿನ ಶನಿವಾರ ಕಳಸ ವಿಸರ್ಜನೆಯನ್ನು ಬೆಳಗ್ಗೆ ಮಾಡಿಕೊಳ್ಳಬಹುದು. ಕಳಸದಲ್ಲಿದ್ದಂತಹ ನಿಂಬೆಹಣ್ಣು, ಎಲೆ, ನೀರನ್ನು ಮರದ ಬುಡಕ್ಕೆ ಹಾಕಿ ನಾಣ್ಯವನ್ನು ಪೂಜಾ ಕೋಣೆಯಲ್ಲಿಟ್ಟಿಟ್ಟುಕೊಳ್ಳಿ. ಶುಕ್ರವಾರ ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕಿ ಮನೆಗೆ ಮುತ್ತೈದೆಯರನ್ನು ಕರೆಸಿ ಅರಿಶಿನ, ಕುಂಕುಮ, ತಾಂಬೂಲ, ರವಿಕೆ, ಹಣವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇದರಿಂದ ಸುಮಂಗಲಿ ತತ್ವ ನಿಮಗೆ ವೃದ್ಧಿಯಾಗುತ್ತದೆ. ಮಹಾಲಕ್ಷ್ಮೀ ದೇವಿಯು ಮುತ್ತೈದೆಯರ ಮೂಲಕ ಮನೆಗೆ ಪ್ರವೇಶ ಮಾಡುತ್ತಾಳೆ. ಇನ್ನು ಮೊದಲು ವಾಯುಪುತ್ರ ಆಂಜನೇಯನ ಗುಡಿಗೆ ಹೋಗಿ ಆತನ ದರ್ಶನ ಪಡೆದು ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚಿ. ಇದರಿಂದ ಅಸಾಧ್ಯವಾದ ಕೆಲಸಗಳು ಕೂಡ ಸಾಧ್ಯವಾಗುತ್ತದೆ. ಕೆಲಸಗಳು ಸುಲಭವಾಗುತ್ತದೆ. ದುಷ್ಟಶಕ್ತಿಗಳ ನಾಶವಾಗುತ್ತದೆ. ಶತ್ರು ಭಯ, ಆರೋಗ್ಯ ಸಮಸ್ಯೆಗಳಿಂದ ವಿಶೇಷ ರಕ್ಷಣೆ ಆಂಜನೇಯನಿಂದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ದಿನ ನೀವು ಯಾವುದೇ ಅನುಷ್ಠಾನಗಳನ್ನು ಮಾಡಿದರೂ ದೃಷ್ಟಿ ತೆಗೆಯಲು ಮಾಡುವಂಥ ಪರಿಹಾರಗಳನ್ನು ಮಾಡಿದರೆ ಅತಿ ಬೇಗನೆ ಫಲ ನೀಡುತ್ತದೆ. ಈ ದಿನ ಪಿತೃಗಳ ಸೇವೆ ಮಾಡಿದರೆ, ಪಿತೃಗಳ ಸ್ಮರಣೆಯನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಭಗವಂತನು ಪಿತೃಗಳ ಸ್ಮರಣೆ ಮಾಡಬೇಕು. ಕೇವಲ ಪಿತೃಪಕ್ಷದಲ್ಲಷ್ಟೇ ಅಲ್ಲದೆ ಪ್ರತಿ ತಿಂಗಳು ಬರುವಂತಹ ಇಂತಹ ಅಮಾವಾಸ್ಯೆಗಳಂದು ಪಿತೃತರ್ಪಣವನ್ನು ನೀಡುತ್ತಾ ಬಂದರೆ ಪಿತೃಗಣಗಳು ಸಂತೃಪ್ತಗೊಂಡು ಇಡೀ ಕುಟುಂಬಕ್ಕೆ ಆರಿಸುತ್ತಾರೆ. ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಅನಾರೋಗ್ಯ ಸಮಸ್ಯೆ, ಕಾರ್ಯ ಅಡೆತಡೆ, ಹಣದ ಸಂಕಷ್ಟ ದೂರವಾಗಿ ಉತ್ತಮೋತ್ತಮ ಫಲಗಳು ಸಿಗುತ್ತದೆ. ಈ ದಿನ ಪಿತೃಗಳಿಗೆ ತಪ್ಪದೆ ತರ್ಪಣವನ್ನು ನೀಡಿ ಮನೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಅನ್ನವನ್ನು ನೀವು ತಯಾರಿಸಿದ ಆಹಾರವನ್ನು ಮನೆಯ ಹೊರಭಾಗದಲ್ಲಿ ಒಂದು ಎಲೆಯ ಮೇಲಿಟ್ಟು ಪಿತೃಗಳ ಹೆಸರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ನಾಳೆ ನದಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಸಾಧ್ಯ ಆಗಿಲ್ಲ ಅಂದರೆ ಪವಿತ್ರ ನದಿಗಳ ನೀರನ್ನು ಬೆರೆಸಿಕೊಂಡು ಸ್ನಾನ ಮಾಡಿ. ಅದು ಕೂಡ ಸಾಧ್ಯವಾಗಲ್ಲ ಅಂದರೆ ಕಲ್ಲುಪ್ಪು, 5-6 ಬೇವಿನ ಎಲೆಯನ್ನು ಬೆರೆಸಿಕೊಂಡು ಸ್ನಾನ ಮಾಡಿ. ಇದರಿಂದ ದೇಹದಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ತೊಲಗಿ ಹೋಗುತ್ತದೆ. ಈ ದಿನ ಗೋಧಿ ಹಿಟ್ಟಿನಿಂದ ಮಾಡಬೇಕಾದ ಮುಖ್ಯವಾದ ಕೆಲಸ ಯಾವುದು ಅಂತ ನೋಡೋದಾದರೆ, ಗೋಧಿ ಹಿಟ್ಟಿನಿಂದ ಮನೆಯಲ್ಲಿ ಎಷ್ಟೆಷ್ಟು ಜನ ಇರ್ತೀರೋ ಅಷ್ಟು ಜನರಿಗೆ ಒಂದೊಂದು ಚಪಾತಿಯಂತೆ ತಯಾರು ಮಾಡಿಕೊಂಡು ಆ ಚಪಾತಿಯ ಮೇಲೆ ತುಪ್ಪವನ್ನು ಹಚ್ಚಬೇಕು. ನಂತರ ಕೈನಲ್ಲಿ ಆ ಚಪಾತಿಯನ್ನು ಹಿಡಿದು ಒಬ್ಬೊಬ್ಬರಿಗೆ 3 ಬಾರಿ ಎಡಭಾಗದಿಂದ 3 ಬಾರಿ ಬಲಭಾಗದಿಂದ ತಲೆಯ ಮೇಲೆ ಸುತ್ತಿ ಇಳಿ ತೆಗೆದು ಮನೆಯ ಬಳಿ ಇರುವಂತಹ ಶ್ವಾನಕ್ಕೆ ನೀಡಬೇಕು. ಇದರಿಂದ ನಿಮಗಿರುವ ಎಲ್ಲ ವಿಧವಾದ ದೃಷ್ಟಿ ದೋಷಗಳು ಕಳೆದು ಹೋಗುತ್ತದೆ. ಅಕ್ಕಪಕ್ಕದವರ ದೃಷ್ಟಿ, ಜನರ ಕೆಟ್ಟ ಕಣ್ಣು, ಕೆಲಸ ಮಾಡುವ ಜಾಗದಲ್ಲಿ ಯಾರಾದರೂ ಶತ್ರುಗಳಿದ್ರೆ, ಸಂಬಂಧಿಕರ ಅಸೂಯೆ ಇದ್ದರೆ ದೂರವಾಗುತ್ತದೆ. ಇದರಿಂದ ಸಕಲ ಕಾರ್ಯಗಳಲ್ಲೂ ಯಶಸ್ಸು, ಮಾನಸಿಕ ನೆಮ್ಮದಿ ಸಿಗುತ್ತದೆ. ದೃಷ್ಟಿದೋಷಗಳು ದೂರವಾದರೆ ಸಂಪಾದನೆಗಿರುವಂತಹ ಅಡ್ಡಿಗಳು ಕೂಡ ಕಳೆದು ಹೋಗುತ್ತದೆ. ಮನೆಯಲ್ಲಿ ಒಂದು ತಟ್ಟೆಯ ಮೇಲೆ ಬೇವಿನ ಎಲೆಗಳನ್ನಿಟ್ಟು ಅದರ ಮೇಲೆ ಮಣ್ಣಿನ ದೀಪವನ್ನು ಹಚ್ಚಿ ದೀಪಕ್ಕೆ ಎಳ್ಳೆಣ್ಣೆಯ ಜೊತೆಗೆ ಸ್ವಲ್ಪ ಕುಂಕುಮವನ್ನು ಹಾಕಿ ನಿಮ್ಮ ಕುಲದೇವರಲ್ಲಿ ಹೆಣ್ಣು ದೇವರುಗಳಿದ್ರೆ ಪ್ರಾರ್ಥನೆ ಮಾಡಿಕೊಳ್ಳಿ. ಇಲ್ಲವಾದರೆ ಗ್ರಾಮ ದೇವತೆಗೆ ನಮಸ್ಕಾರ ಮಾಡಿಕೊಂಡು ಈ ದೀಪವನ್ನು ಹಚ್ಚಿ. ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ಕಳೆದು ಅನೇಕ ಮೂಲಗಳಿಂದ ಧನಗಮನವಾಗುತ್ತದೆ. ಇದರ ಜೊತೆಗೆ ಮನೆಗೆ ಸಮೀಪವಿರುವಂತಹ ಗ್ರಾಮ ದೇವತೆಯ ಆಲಯಕ್ಕೆ ನಿಮ್ಮ ಕೈನಿಂದ ತಯಾರು ಮಾಡಿದ ನಿಂಬೆಹಣ್ಣಿನ ಚಿತ್ರಾನ್ನವನ್ನಾಗಿರಬಹುದು, ಮೊಸರನ್ನವಾಗಿರಬಹುದು ಕೊಟ್ಟು ವಿಶೇಷವಾಗಿ ಮನೆಯ ಸದಸ್ಯರ ಹೆಸರನ್ನು ಹೇಳುತ್ತಾ ಪೂಜೆಯನ್ನು ಮಾಡಿಸಿ. ನಂತರ ಪ್ರಸಾದವನ್ನು ಅಲ್ಲಿ ಬಂದಂತಹ ಭಕ್ತರಿಗೆ ನಿಮ್ಮ ಕೈಯಿಂದ ಹಂಚಿ ದೇವಿ ದೇಗುಲದಲ್ಲಿ ಸಿಗುವ ಕುಂಕುಮವನ್ನು ಮನೆಗೆ ತಂದು ಹಣೆಗೆ ತಿಲಕವಾಗಿಡುತ್ತಾ ಬನ್ನಿ. ಇದರಿಂದ ಮುಂದಿನ ಗ್ರಾಮ ದೇವತೆಯ ರಕ್ಷಣೆ ನಿಮ್ಮ ಇಡೀ ಕುಟುಂಬಕ್ಕೆ ಸದಾ ಇರುತ್ತದೆ. ಈ ದಿನದಂದು ಮನೆಯಲ್ಲಿ ಶಿವಲಿಂಗ ಇತ್ತು ಅನ್ನೋದಾದರೆ ಕಪ್ಪು ದ್ರಾಕ್ಷಿ ರಸಕ್ಕೆ ಕಪ್ಪು ಮೆಣಸಿನ ಕಾಳುಗಳನ್ನು ಬೆರೆಸಿ ಅಭಿಷೇಕ ಮಾಡಿದರೆ ಶತ್ರುಗಳೆಲ್ಲ ಸಮೂಹವಾಗಿ ನಶಿಸಿ ಹೋಗ್ತಾರೆ. ಶತ್ರುಗಳು ಮಾಡಿಸುವಂತಹ ಮಾಟಮಂತ್ರ ಆಗಿರಬಹುದು, ದುಷ್ಟಶಕ್ತಿಗಳ ಕಾಟ ಆಗಿರಬಹುದು, ಅವರಿಗೆ ರಿವರ್ಸ್ ಆಗುತ್ತದೆ. ಆ ವ್ಯಕ್ತಿಯಿಂದ ನಿಮಗಾಗುವಂತಹ ತೊಂದರೆಗಳು ಶಾಶ್ವತವಾಗಿ ನಿಂತು ಹೋಗುತ್ತದೆ. ಈ ದಿನ ಸಾಧ್ಯವಾದರೆ ಶಿವನ ದೇಗುಲಕ್ಕೆ ಹೋಗಿ ಶಿವಪ್ಪನ ದರ್ಶನ ಮಾಡಿ ಮನೆಗೆ ಬನ್ನಿ. ಇನ್ನೂ ಸಾಧ್ಯವಾಗುತ್ತೆ ಅಂದರೆ ಕಾಲಭೈರವನ ದರ್ಶನ ಮಾಡಿಕೊಳ್ಳಿ. ಈ ದಿನದಂದು ಪುಸ್ತಕಗಳನ್ನು ದಾನವಾಗಿ ನೀಡಿ, ಧಾನ್ಯಗಳನ್ನು ದಾನವಾಗಿ ನೀಡಿ, ವಸ್ತ್ರ ದಾನವನ್ನು ಮಾಡಿ. ಇದರಿಂದ ಸಕಲ ಪಾಪಗಳು ನಶಿಸಿ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಇನ್ನು ಕೊನೆಯದಾಗಿ ಈ ಒಂದು ಮಂತ್ರವನ್ನು ಈ ದಿನ ಕೇವಲ 21 ಬಾರಿ ಹೇಳಿಕೊಂಡು ಶತ್ರುಗಳ ಹೆಸರನ್ನು ಸ್ಮರಿಸಿದರೆ ಅವರಿಂದ ಆಗುವಂತಹ ಎಲ್ಲ ಸಮಸ್ಯೆಗಳು, ಕಾಟಗಳು ನಿಂತು ಹೋಗುತ್ತದೆ. ಕೆಟ್ಟ ದೃಷ್ಟಿ, ಮಾಟಮಂತ್ರದ ಸಮಸ್ಯೆಗಳು ಕಳೆದು ಶತ್ರುಗಳು ಕೂಡ ನಿಮಗೆ ಮಿತ್ರರಾಗಿ ಪರಿವರ್ತನೆ ಆಗ್ತಾರೆ. ಈ ಒಂದು ಮಂತ್ರ ಈ ವಿಧವಾಗಿದೆ: ಓಂ ರಾಮ ಪರಶುರಾಮ ನರಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ:
ಓಂ ರಾಮ ಪರಶುರಾಮ ನೃಸಿಂಹ ವಿಷ್ಣು ವಿಕ್ರಮ ನಮೋ ನಮಃ. ಈ ಒಂದು ಅದ್ಭುತವಾದ ಮಂತ್ರವನ್ನು ನಾಳೆಯ ದಿನ ಸಾಧ್ಯವಾದಷ್ಟು ಬಾರಿ ಹೇಳಿಕೊಂಡು ವಿಷ್ಣು ದೇವರನ್ನ ವಿವಿಧ ರೀತಿಯಲ್ಲಿ ಸ್ಮರಿಸಿಕೊಳ್ಳಿ. ನೋಡಿದ್ರಲ್ಲ, ಶುಕ್ರವಾರದಂದು ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ದುರ್ಗಾ ಮಾತೆ ಹಾಗೂ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ದೇವಿಯು ಮನೆಗೆ ಬಂದು ಕುಟುಂಬದ ರಕ್ಷಣೆ ಮಾಡ್ತಾಳೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ದುರ್ಗಾ ಮಾತೆ, ಜೈ ಮಹಾಲಕ್ಷ್ಮಿ ದೇವಿ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನಲ್ ಮೂಲಕ ಭೇಟಿಯಾಗೋಣ. ನಮ್ಮ ಪೂಜಾ ಕೋಣೆಯಲ್ಲಿ ನಾವು ಮಾಡುವ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳು ಮಹಾಲಕ್ಷ್ಮಿ ದೇವಿಯನ್ನ ನಮ್ಮ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸುವಂತೆ ಮಾಡುತ್ತವೆ. ಹಿಂದೂ ಸನಾತನ ಧರ್ಮದಲ್ಲಿ ದೀಪಾರಾಧನೆಗೆ ತುಂಬಾ ವಿಶೇಷವಾದ ಮಹತ್ವವಿದೆ. ಯಾಕಂದರೆ ದೀಪ ಅಂದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಸ್ವರೂಪ. ಅದಕ್ಕೆ ಮನೆಯಲ್ಲಿ ದೀಪ ಹಚ್ಚಿದ್ರೆ ಕತ್ತಲೆಯ ಜೊತೆಗೆ ನಮ್ಮ ಜೀವನದಲ್ಲಿರೋ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತವೆ ಅಂತ ಪುರಾಣಗಳು ಹೇಳುತ್ತವೆ. ಆದರೆ ದುರಾದೃಷ್ಟವಶಾತ್ ಇವತ್ತಿನ ದಿನಗಳಲ್ಲಿ ನಮ್ಮಲ್ಲಿ ತುಂಬ ಜನ ತುಂಬಾ ಭಕ್ತಿಯಿಂದ ಗಂಟೆಗಟ್ಟಲೆ ಪೂಜೆ ಮಾಡಿದರೂ ಕೂಡ ಅಂದುಕೊಂಡ ಫಲ ಸಿಗುತ್ತಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುತ್ತಿರುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ನಾವು ಪೂಜೆ ಅಥವಾ ದೀಪಾರಾಧನೆ ಮಾಡುವಾಗ ನಮಗೆ ಗೊತ್ತಿಲ್ಲದೆ ಮಾಡುವ ಕೆಲವು ಸಣ್ಣ ಸಣ್ಣ ತಪ್ಪುಗಳೇ ಇದಕ್ಕೆ ಕಾರಣ. ನಮ್ಮ ಹಿರಿಯರು ಪೂಜಾ ವಿಧಾನದಲ್ಲಿ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ತಂದಿದ್ದಾರೆ. ಒಂದು ವೇಳೆ ನೀವು ಈ ನಿಯಮಗಳನ್ನು ಪಾಲಿಸಿ ದೀಪ ಹಚ್ಚಿದರೆ ನಿಮ್ಮ ಮನೆಗೆ 1000 ಪಟ್ಟು ಹೆಚ್ಚು ಪುಣ್ಯ ಫಲ ಸಿಗುತ್ತದೆ. ಅಷ್ಟೇ ಅಲ್ಲ, ಕುಟುಂಬದ ಕಷ್ಟಗಳೆಲ್ಲ ತೀರಿ ಆ ದೇವಾನುದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ. ಹಾಗಾದರೆ ಪೂಜಾ ಕೋಣೆಯಲ್ಲಿ ನಾವು ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ದೀಪಾರಾಧನೆಯನ್ನು ಸರಿಯಾದ ಕ್ರಮದಲ್ಲಿ ಹೇಗೆ ಮಾಡಬೇಕು, ದೇವರಿಗೆ ನೈವೇದ್ಯವನ್ನು ಹೇಗೆ ಸಮರ್ಪಿಸಬೇಕು, ಹಾಗೆ ನಾವು ಪೂಜೆ ಮಾಡುವಾಗ ಅಪ್ಪಿತಪ್ಪಿಯೂ ಮಾಡಬಾರದ ತಪ್ಪುಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೆ ಹೇಳ್ತಿದ್ದೀನಿ, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದೀಪಲಕ್ಷ್ಮಿ ನಮಃ ಅಂತ ಬರೆಯಿರಿ. ಈಗ ಮೊದಲು ನಾವು ದೀಪಾರಾಧನೆಗೆ ಸಂಬಂಧಿಸಿದ ನಿಯಮಗಳನ್ನು ತಿಳಿದುಕೊಳ್ಳೋಣ. ಒಂದು ದೀಪವನ್ನು ಇಡುವ ಸರಿಯಾದ ಕ್ರಮ. ಮೊದಲನೆಯದಾಗಿ ದೀಪಾರಾಧನೆಯ ನಿಯಮಗಳನ್ನು ನೋಡೋದಾದರೆ, ದೈವಿಕ ಶಕ್ತಿ ಇರೋ ದೀಪವನ್ನು ನಾವು ಯಾವಾಗಲೂ ನೇರವಾಗಿ ನೆಲದ ಮೇಲೆ ಇಡಬಾರದು. ಅದರ ಬದಲಾಗಿ ದೀಪದ ಕೆಳಗೆ ಕಡ್ಡಾಯವಾಗಿ ವೀಳ್ಯದೆಲೆಗಳನ್ನು ಇಡಬೇಕು. ಇಲ್ಲಾಂದರೆ ಕನಿಷ್ಠ ಪಕ್ಷ ಸ್ವಲ್ಪ ಅಕ್ಷತೆಯನ್ನಾದರೂ ಹಾಕಿ ಅದರ ಮೇಲೆ ದೀಪವನ್ನು ಹಚ್ಚಬೇಕು. ವೀಳ್ಯದೆಲೆಯನ್ನು ಇಡುವಾಗ ಅದರ ತೊಟ್ಟು ದೇವರಿಗೆ ಅಭಿಮುಖವಾಗಿ ಅಥವಾ ಉತ್ತರ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಿ. ಇದು 2 ದೋಷ ನಿವಾರಣೆಗೆ ಪರಿಹಾರ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳಿದ್ರೆ ಅಥವಾ ತೀವ್ರವಾದ ನರದೃಷ್ಟಿ ಇದ್ದರೆ ಒಂದು ಸಣ್ಣ ಹಿತ್ತಾಳೆ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಮಣ್ಣಿನ ಹಣತೆಯನ್ನು ಇಟ್ಟು ದೀಪ ಹಚ್ಚಿ. ಹೀಗೆ ಮಾಡೋದ್ರಿಂದ ಆ ದೋಷಗಳೆಲ್ಲ ಪಟಾಪಟ ಅಂತ ದೂರವಾಗುತ್ತವೆ. 3 ದೀಪದ ಸ್ವಚ್ಛತೆ. ಹಾಗೆ ಇಲ್ಲಿ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಅಂದರೆ, ದೀಪದಲ್ಲಿ ಬಳಸಬಹುದಂತಹ ಬತ್ತಿಗಳು ಯಾವತ್ತೂ ಕಪ್ಪಗಾಗಿ ಮಸಿ ಹಿಡಿದು ಇರಬಾರದು. ಯಾಕಂದರೆ ಆ ದೀಪದ ಬತ್ತಿಗಳು ಎಷ್ಟು ಸ್ವಚ್ಛವಾಗಿ ಚಿನ್ನದ ಥರ ಹೊಳಪಿನಂತೆ ಇರುತ್ತವೋ ಆ ಮನೆಗೆ ಲಕ್ಷ್ಮಿ ಕಟಾಕ್ಷ ಅಷ್ಟು ಬೇಗ ಸಿಗುತ್ತದೆ. ಇದರ ಜೊತೆಗೆ ಪೂಜಾ ಕೋಣೆಯಲ್ಲಿ ಯಾವಾಗಲೂ ಒಂದೇ ಒಂದು ದೀಪವನ್ನು ಒಂಟಿಯಾಗಿ ಹಚ್ಚಬಾರದು. ಕಡ್ಡಾಯವಾಗಿ 2 ದೀಪಗಳನ್ನು ಹಚ್ಚಬೇಕು. 4 ಯಾವ ಎಣ್ಣೆ ಬಳಸಬೇಕು. ಇನ್ನು ದೀಪಕ್ಕೆ ಬಳಸುವ ಎಣ್ಣೆಯ ವಿಷಯಕ್ಕೆ ಬಂದರೆ, ಹಸುವಿನ ತುಪ್ಪದಿಂದ ದೀಪಾರಾಧನೆಯ ಮಾಡುವುದು ಎಲ್ಲದಕ್ಕಿಂತ ಶ್ರೇಷ್ಠ. ಹಾಗೆ ಸಾಲದ ಬಾಧೆ ಇರೋರು ತೆಂಗಿನೆಣ್ಣೆ, ಶತ್ರುಗಳ ಕಾಟ ಇರೋರು ಎಳ್ಳೆಣ್ಣೆ ಮತ್ತು ಮನಸ್ಸಿನ ಪ್ರಶಾಂತತೆಗಾಗಿ ಹರಳೆಣ್ಣೆಯನ್ನು ಬಳಸಬಹುದು. ಆದರೆ ನೆನಪಿಡಿ, ಅಪ್ಪಿತಪ್ಪಿಯು ಅಡುಗೆಗೆ ಬಳಸುವ ಶೇಂಗಾ ಎಣ್ಣೆಯನ್ನು ದೀಪಾರಾಧನೆಗೆ ಬಳಸಲೇಬಾರದು. 5 ದಾಂಪತ್ಯ ಸುಖಕ್ಕೆ. ಇದರ ಜೊತೆಗೆ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಗಲಾಟೆ ಆಗ್ತಿದ್ರೆ 2 ಹತ್ತಿ ಬತ್ತಿಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಗಂಟು ಹಾಕಿ ದೀಪ ಹಚ್ಚಿ. ಹೀಗೆ ಮಾಡೋದ್ರಿಂದ ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ತುಂಬಾ ಹೆಚ್ಚಾಗುತ್ತದೆ. ಈಗ ಪೂಜಾ ಕೋಣೆಯ ವಾಸ್ತು ಮತ್ತು ಕಲಶದ ನಿಯಮಗಳನ್ನು ನೋಡೋಣ. ದೀಪಾರಾಧನೆ ಅಷ್ಟೇ ಅಲ್ಲದೆ ಪೂಜಾ ಕೋಣೆಯಲ್ಲಿ ಪಾಲಿಸಬೇಕಾದ ಕೆಲವು ವಾಸ್ತು ನಿಯಮಗಳು ಕೂಡ ಇವೆ. 1 ನೀರಿನ ಕಲಶ. ಉದಾಹರಣೆಗೆ ಪ್ರತಿಯೊಂದು ಪೂಜಾ ಕೋಣೆಯಲ್ಲೂ ಕಡ್ಡಾಯವಾಗಿ ಒಂದು ನೀರಿನ ಕಳಶ ಇರಲೇಬೇಕು. ಅದಕ್ಕಾಗಿ ಒಂದು ತಾಮ್ರದ ಬಿಂದಿಗೆ ಅಥವಾ ಚೊಂಬಿನ ತುಂಬ ಯೋಗಕ್ಷೇಮದ ನೀರನ್ನು ಹಾಕಿ ಅದರಲ್ಲಿ 1 ರೂಪಾಯಿಯ ನಾಣ್ಯವನ್ನು ಹಾಕಿದರೆ ಲಕ್ಷ್ಮೀ ದೇವಿಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ.
ಒಂದು ವೇಳೆ ನಿಮಗೆ ಆರ್ಥಿಕ ಸಂಕಷ್ಟ, ಸಾಲದ ಬಾಧೆಗಳು ಹೆಚ್ಚಾಗಿದ್ರೆ ಆ ನೀರಿಗೆ ಸ್ವಲ್ಪ ಪಚ್ಚ ಕರ್ಪೂರ ಮತ್ತು 2 ಲವಂಗಗಳನ್ನು ಹಾಕಿ. ಆದರೆ ನೆನಪಿಡಿ, ಪ್ರತಿದಿನ ಬೆಳಗ್ಗೆ ಆ ಹಳೆ ನೀರನ್ನು ಬದಲಾಯಿಸಿ ಹೊಸ ನೀರನ್ನು ತುಂಬಿಸಬೇಕು. ಹೀಗೆ ಮಾಡ್ತಾ ಬಂದರೆ ಸಾಲದ ಬಾಧೆಗಳು ಬೇಗನೆ ತೀರುತ್ತವೆ. 2. ಪವಿತ್ರ ಶಂಖ ಹಾಗೂ ಪೂಜಾ ಕೋಣೆಯಲ್ಲಿರುವ ಪವಿತ್ರವಾದ ಶಂಖವನ್ನು ಯಾವತ್ತೂ ಖಾಲಿಯಾಗಿಡಬಾರದು. ಅದರಲ್ಲಿ ಕಡ್ಡಾಯವಾಗಿ ಸ್ವಲ್ಪ ನೀರನ್ನು ಹಾಕಿ ಆಮೇಲೆ ಪೀಠದ ಮೇಲಿಡಬೇಕು. ಪೂಜೆಯ ಆರಂಭ. ಇನ್ನು ಪೂಜಾ ವಿಧಾನವನ್ನು ಶುರು ಮಾಡುವ ವಿಷಯಕ್ಕೆ ಬಂದರೆ, ಮುಖ್ಯವಾದ ಪೂಜೆಗಳನ್ನು ಮಾಡುವಾಗ ಮೊದಲು ಹಳದಿಯಿಂದ ಒಂದು ಸಣ್ಣ ಗಣಪತಿಯನ್ನು ಮಾಡಿ ಪೂಜಿಸಿದ ನಂತರವೇ ಉಳಿದ ದೀಪಾರಾಧನೆ ಹಾಗೂ ಪೂಜೆಗಳನ್ನು ಮಾಡಬೇಕು. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಅರಿಶಿನ ಗಣಪತಿಯನ್ನು ತೆಗೆದು ಯಾರೂ ತುಳಿಯದ ಹಸಿರು ಗಿಡಗಳ ಬುಡದಲ್ಲಿ ಇಡಬೇಕು. ಕರ್ಪೂರ ಹಚ್ಚುವ ಕ್ರಮ. ಇವೆಲ್ಲಕ್ಕಿಂತ ಮುಖ್ಯವಾಗಿ ದೇವರಿಗೆ ಆರತಿ ಕೊಡುವಾಗ ತುಂಬ ಜನರು ಕರ್ಪೂರವನ್ನು ನೇರವಾಗಿ ಬೆಂಕಿ ಕಡ್ಡಿಯಿಂದ ಹಚ್ಚುತ್ತಾರೆ. ಹಾಗೆ ಮಾಡಲೇಬಾರದು. ಬೆಳಗುತ್ತಿರುವ ಏಕಾರತಿ ಅಥವಾ ಅಗರಬತ್ತಿಯಿಂದ ಮಾತ್ರ ಕರ್ಪೂರವನ್ನು ಹಚ್ಚಬೇಕು. ಈಗ ಪುಷ್ಪ ಮತ್ತು ನೈವೇದ್ಯದ ನಿಯಮಗಳನ್ನು ನೋಡೋಣ. ದೇವರಿಗೆ ಸಮರ್ಪಿಸುವ ನೈವೇದ್ಯ ಮತ್ತು ಹೂಗಳ ವಿಷಯದಲ್ಲಿ ನಾವು ಇನ್ನೂ ಹೆಚ್ಚಿನ ಗಮನ ಹರಿಸಬೇಕು. 1. ಹೂಗಳ ನಿಯಮ. ಮೊದಲನೆಯದಾಗಿ, ಸ್ನಾನ ಮಾಡದೆ ಅಪವಿತ್ರವಾಗಿರುವಾಗ ಹೂಗಳನ್ನು ಕೀಳಬಾರದು. ಹಾಗೆ ತುಂಬ ಜನ ಮಾಡುವ ದೊಡ್ಡ ತಪ್ಪು ಅಂದರೆ ಮಾರ್ಕೆಟ್ನಿಂದ ತಂದ ಹೂಗಳನ್ನು ನೀರಿನಲ್ಲಿ ತೊಳೆದು ದೇವರಿಗೆ ಇಡುವ ಹೂಗಳನ್ನು ಯಾವತ್ತೂ ತೊಳೆಯಲೇಬಾರದು. ಅಷ್ಟೇ ಅಲ್ಲ, ವಾಸನೆ ನೋಡಿದ ಹೂಗಳನ್ನು ಪೂಜೆಗೆ ಬಳಸಲೇಬಾರದು. 2. ವಿಷ್ಣು ಪೂಜೆಗೆ ತುಳಸಿ. ಇನ್ನೊಂದೆಡೆ ವಿಷ್ಣು ಮೂರ್ತಿಗೆ ಸಮರ್ಪಿಸುವ ನೈವೇದ್ಯದಲ್ಲೇ ಕಡ್ಡಾಯವಾಗಿ ತುಳಸಿ ದಳಗಳು ಇರಲೇಬೇಕು. ಇಲ್ಲಾಂದರೆ ಆ ಪೂಜೆಯನ್ನು ಸ್ವಾಮಿ ಸ್ವೀಕರಿಸುವುದಿಲ್ಲ. ಆದರೆ ತುಳಸಿಯನ್ನು ಕೀಳುವಾಗ ಉಗುರುಗಳಿಂದ ಚಿವುಟಬಾರದು. ಕೇವಲ ಬೆರಳುಗಳಿಂದ ಮಾತ್ರ ಮೃದುವಾಗಿ ಕೀಳಬೇಕು. 3. ನೈವೇದ್ಯದ ಪಾತ್ರೆಗಳು. ಇನ್ನು ದೇವರಿಗೆ ಬಾಳೆಹಣ್ಣನ್ನು ನೈವೇದ್ಯ ಮಾಡುವಾಗ ಯಾವಾಗಲೂ ಅದರ ಸಿಪ್ಪೆ ಸುಲಿದು ಇಡಬೇಕು. ಹಾಗೆ ನೈವೇದ್ಯವನ್ನು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪಾತ್ರೆಗಳಲ್ಲಿ ಇಡದೆ ಹಿತ್ತಾಳೆ, ಬೆಳ್ಳಿ ಪಾತ್ರೆ ಅಥವಾ ವೀಳ್ಯದೆಲೆಯ ಮೇಲಿಡಬೇಕು. ಮುಖ್ಯವಾಗಿ ವ್ರತಗಳ ಸಮಯದಲ್ಲಿ ಬೆಳ್ಳಿ ಪಾತ್ರೆಯಲ್ಲಿ ನೈವೇದ್ಯ ಇಟ್ಟರೆ ಅಖಂಡ ರಾಜಯೋಗ ಒಲಿದು ಬರುತ್ತದೆ ಅಂತ ಪಂಡಿತರು ಹೇಳ್ತಾರೆ. ಹೀಗೆ ನೈವೇದ್ಯ ಇಟ್ಟ ನಂತರ ಆ ಪಾತ್ರೆಯ ಸುತ್ತಲೂ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಅಂದರೆ ನೀರು ಚಿಮುಕಿಸಬೇಕು. ಆಗಲೇ ಭಗವಂತ ನೈವೇದ್ಯವನ್ನು ಸ್ವೀಕರಿಸುತ್ತಾರೆ. ಕೆಲವೊಮ್ಮೆ ನಾವು ಪೂಜೆ ಮಾಡುತ್ತಿರುವಾಗ ನಮಗೆ ಗೊತ್ತಿಲ್ಲದೆ ಕೆಲವು ಘಟನೆಗಳು ನಡೆದು ಬಿಡುತ್ತವೆ. ಅದನ್ನೆಲ್ಲ ಅಪಶಕುನ ಅಂತ ಭಾವಿಸಿ ಭಯಪಡುವ ಅಗತ್ಯವಿಲ್ಲ. 1. ದೀಪ ಆರಿ ಹೋದರೆ. ಉದಾಹರಣೆಗೆ ಪೂಜೆ ಮಾಡುವಾಗ ಇದ್ದಕ್ಕಿದ್ದಂತೆ ದೀಪ ಆರಿ ಹೋದರೆ ಗಾಬರಿ ಬೀಳದೆ ಮನಸ್ಸಿನಲ್ಲೇ ಓಂ ನಮಃ ಶಿವಾಯ ಅಂತ ಸ್ಮರಿಸುತ್ತಾ ಪ್ರಶಾಂತವಾಗಿ ಮತ್ತೆ ಹೊಸ ದೀಪವನ್ನು ಹಚ್ಚಿ. 2. ಕೊಬ್ಬರಿ ಕಾಯಿ ಕೊಳೆತ ಹಾಗೆ. ದೇವರಿಗೆ ಹೊಡೆದ ಕೊಬ್ಬರಿಕಾಯಿ ಒಳಗಡೆ ಕೊಳೆತು ಹೋಗಿದ್ರೆ ಏನೋ ಕೆಡುಕಾಗಿ ಬಿಡುತ್ತದೆ ಅಂತ ಭಯಪಡುತ್ತಾರೆ. ಆದರೆ ಅದು ಅನಿಷ್ಟ ಅಲ್ಲವೇ ಅಲ್ಲ. ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿಯನ್ನು ಆ ಕಾಯಿ ತನ್ನೊಳಗೆ ಹೀರಿಕೊಂಡಿದೆ ಅಂತ ಅರ್ಥ. ಹಾಗಾಗಿ ತಕ್ಷಣ ಅದನ್ನು ಹೊರಗೆ ಬಿಸಾಕಿ ಕೈಕಾಲು ತೊಳೆದುಕೊಂಡು ಬಂದು ಹೊಸ ಕಾಯಿಯನ್ನು ಹೊಡೆಯಿರಿ. 3. ಕುಂಕುಮದ ಭರಣಿ. ಕೆಳಗಡೆ ಬಿದ್ದರೆ ಇದೇ ರೀತಿ ಕುಂಕುಮದ ಭರಣಿ ಕೈ ತಿಪ್ಪಿ ಕೆಳಗೆ ಬಿದ್ದರೆ ತಕ್ಷಣ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂದುಕೊಳ್ತಾ ಅದನ್ನು ಎತ್ತಿ ಯಾರೂ ತುಳಿಯದ ಜಾಗದಲ್ಲಿ ಅಥವಾ ತುಳಸಿ ಕಟ್ಟೆಯೊಳಗೆ ಹಾಕಿ. 4. ಅಗರಬತ್ತಿಯ ನಿಯಮ. ಅಷ್ಟೇ ಅಲ್ಲದೆ ದೇವರ ಮುಂದೆ ಯಾವಾಗಲೂ 3 ಅಥವಾ 5 ಅಗರಬತ್ತಿಗಳನ್ನು ಮಾತ್ರ ಹಚ್ಚಬೇಕು. ಆದರೆ ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಆ ಅಗರಬತ್ತಿಯಿಂದ ಉದುರುವ ಬೂದಿ ದೇವರ ಫೋಟೋಗಳು ಅಥವಾ ವಿಗ್ರಹಗಳ ಮೇಲೆ ಬೀಳದಂತೆ ನೋಡಿಕೊಳ್ಬೇಕು. ಇದಕ್ಕಾಗಿ ಅಗರಬತ್ತಿ ಸ್ಟ್ಯಾಂಡ್ ಕೆಳಗೆ ಒಂದು ಸಣ್ಣ ತಟ್ಟೆಯನ್ನು ಇಟ್ಟರೆ ಬೂದಿ ಎಲ್ಲೂ ಹರಡುವುದಿಲ್ಲ. 5. ಸೀನುವಿಕೆ. ಕೊನೆಯದಾಗಿ ಪೂಜೆ ಮಾಡುವಾಗ ಹಠಾತ್ತಾಗಿ ಸೀನು ಬಂದರೆ ಪೂಜೆಯನ್ನು ಅಲ್ಲೇ ನಿಲ್ಲಿಸಿ ತಕ್ಷಣ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಂದು ಮತ್ತೊಮ್ಮೆ ಪೂಜೆಯನ್ನು ಮುಂದುವರಿಸಬೇಕು. ಈಗ ಫೋಟೋಗಳ ದಿಕ್ಕು ಮತ್ತು ಪೂಜಾ ಕೋಣೆಯ ಅಂದದ ಬಗ್ಗೆ ಮಾತನಾಡೋಣ. ಪೂಜಾ ಕೋಣೆಯ ವಾಸ್ತು ವಿಷಯಕ್ಕೆ ಬಂದರೆ ಅಲಂಕಾರ ಎಷ್ಟು ಮುಖ್ಯವೋ ದಿಕ್ಕುಗಳು ಕೂಡ ಅಷ್ಟೇ ಮುಖ್ಯವಾಗುತ್ತವೆ. 1. ಫೋಟೋಗಳ ದಿಕ್ಕು. ದೇವರ ಫೋಟೋಗಳು ಯಾವತ್ತೂ ದಕ್ಷಿಣ ಮುಖವಾಗಿರಬಾರದು. ಅದು ಪೂರ್ವ ಅಥವಾ ಪಶ್ಚಿಮ ದಿಕ್ಕನ್ನು ನೋಡುತ್ತಿದ್ದರೆ ತುಂಬಾ ಒಳ್ಳೆಯದು. ಹಾಗೆ ವಿಘ್ನ ನಿವಾರಕ ಗಣೇಶ, ಲಕ್ಷ್ಮೀ ದೇವಿ ಮತ್ತು ಸರಸ್ವತಿ ದೇವಿಯನ್ನು ಒಂದು ಪೀಠದ ಮೇಲೆ ಇಟ್ಟು ಪೂಜಿಸಿದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಸಿಗುವುದರ ಜೊತೆಗೆ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ. 2. ವಿಗ್ರಹಗಳನ್ನು ಇಡುವ ಕ್ರಮ. ಆದರೆ ನೆನಪಿಟ್ಟುಕೊಳ್ಳಿ, ದೇವರ ವಿಗ್ರಹಗಳು ಒಂದಕ್ಕೊಂದು ಎದುರು ಬದುರಾಗಿರುವಂತೆ ಅಥವಾ ಬಾಗಿಲಿನ ಹಿಂದೆ ಅಡಗಿಸಿಟ್ಟ ಹಾಗೆ ಅಪ್ಪಿತಪ್ಪಿಯೂ ಇಡಬಾರದು. ಹಾಗಿದ್ರೆ ಮನೆಯಲ್ಲಿ ಪದೇ ಪದೇ ಗಲಾಟೆಗಳಾಗುತ್ತವೆ. ಇದರ ಜೊತೆಗೆ ಭಿನ್ನವಾಗಿರುವ ವಿಗ್ರಹಗಳು, ಗ್ಲಾಸ್ ಒಡೆದಿರುವ ಫೋಟೋಗಳು ಅಥವಾ ಉಗ್ರ ರೂಪದಲ್ಲಿರುವ ಕಾಳಿಕಾದೇವಿ, ಉಗ್ರ ನರಸಿಂಹಸ್ವಾಮಿ ಫೋಟೋಗಳನ್ನು ಗೃಹಸ್ಥರು ಮನೆಯಲ್ಲಿಟ್ಟು ಪೂಜಿಸಬಾರದು. 3. ಬೆಳಕಿನ ವ್ಯವಸ್ಥೆ.
ನಮಸ್ತೆ. ಇನ್ನು ನಿಮ್ಮ ಪೂಜಾ ಕೋಣೆಯನ್ನು ಯಾವತ್ತೂ ಕತ್ತಲಾಗಿಡಬೇಡಿ. ರಾತ್ರಿ ವೇಳೆಯಲ್ಲೂ ಅಲ್ಲಿ ಬೆಳಕಿರುವಂತೆ ಒಂದು ಸಣ್ಣ 0 ಬಲ್ಬ್ ಹಾಕಿಡಿ. ಈಗ ಪೂಜೆ ಮುಕ್ತಾಯದ ನಂತರ ನಿಯಮಗಳನ್ನು ನೋಡೋಣ. ಪೂಜೆ ಮುಗಿಯುವ ಸಮಯದಲ್ಲೂ ಕೂಡ ನಾವು ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕು. 1. ಧೂಪ ಮತ್ತು ಗಂಟೆ. ಮುಖ್ಯವಾಗಿ ದೇವರಿಗೆ ಸಾಂಬ್ರಾಣಿ ಧೂಪ ಹಾಕುವಾಗ ಕಡ್ಡಾಯವಾಗಿ ಗಂಟೆಯನ್ನು ಬಾರಿಸಲೇಬೇಕು. ಇಲ್ಲಾಂದರೆ ಆ ಧೂಪ ದೇವರಿಗೆ ತಲುಪುವುದಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತವೆ. 2. ಕೊಬ್ಬರಿ ಚಿಪ್ಪುಗಳು. ಹಾಗೆ ದೇವರಿಗೆ ಹೊಡೆದ ಕೊಬ್ಬರಿ ಚಿಪ್ಪುಗಳನ್ನು ಪೂಜಾ ಕೋಣೆಯಲ್ಲಿ ಜಾಸ್ತಿ ಸಮಯ ಬಿಡದೆ ತಕ್ಷಣವೇ ಅಲ್ಲಿಂದ ತೆಗೆಯಬೇಕು. ಇಲ್ಲದಿದ್ದರೆ ಅವು ನೆಗೆಟಿವ್ ಎನರ್ಜಿಯನ್ನು ಆಕರ್ಷಿಸುತ್ತವೆ. ಕಲಶದ ಅಕ್ಕಿ ಮತ್ತು ನೀರು. ಇನ್ನು ವ್ರತಗಳನ್ನು ಮಾಡಿದಾಗ ಕಲಶದ ಒಳಗೆ ಕೆಳಗಡೆ ಇಟ್ಟಿದ್ದ ಅಕ್ಕಿಯನ್ನು ನಾವು ನಿತ್ಯ ಬಳಸುವ ಅನ್ನದ ಅಕ್ಕಿಯ ಜೊತೆಗೆ ಸೇರಿಸಿ ಬೇಯಿಸಿ ತಿಂದರೆ ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯಗಳು ಸಿಗುತ್ತವೆ. ಹಾಗೆ ಕಲಶದಲ್ಲಿರುವ ನೀರನ್ನು ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿ ಉಳಿದ ನೀರನ್ನು ತುಳಸಿ ಗಿಡದ ಬುಡಕ್ಕೆ ಹಾಕಿದರೆ ಇಡೀ ಮನೆ ದೈವಿಕ ಶಕ್ತಿಯಿಂದ ತುಂಬಿ ಹೋಗುತ್ತದೆ. ಉಳಿದ ಬತ್ತಿಗಳ ಮರುಬಳಕೆ. ಅದೇ ರೀತಿ ದೀಪದ ಬತ್ತಿಗಳು ಪೂರ್ತಿಯಾಗಿ ಉರಿಯದೆ ಅರ್ಧಕ್ಕೆ ಆರಿ ಹೋದರೆ ಅದನ್ನು ಬಿಸಾಡಬೇಡಿ. ಆ ಬತ್ತಿಗಳನ್ನು ಒಟ್ಟುಗೂಡಿಸಿ ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಪುಡಿ, ಪಚ್ಚ ಕರ್ಪೂರ ಹಾಕಿ ಕೆಂಡದ ಮೇಲೆ ಹಾಕಿ ಆ ಹೊಗೆಯನ್ನು ಇಡೀ ಮನೆಗೆ ತೋರಿಸಿ. ಹೀಗೆ ಮಾಡಿದರೆ ಮನೆಗಿರುವ ದೃಷ್ಟಿ ದೋಷವೆಲ್ಲ ಮಾಯವಾಗಿ ಬಿಡುತ್ತದೆ. ಹೊಸಲಿಗೆ ಕುಂಕುಮ. ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಹೊಸ್ತಿಲಿಗೆ ಕುಂಕುಮ ಇಡುವಾಗ ಬೆರಳುಗಳಿಂದ ನೇರವಾಗಿಡದೆ ಒಂದು ಕೈಯಲ್ಲಿ ಕುಂಕುಮದ ಭರಣಿಯನ್ನಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಮಾತ್ರ ಬೊಟ್ಟಿಡಬೇಕು. ಹೀಗೆ ಮಾಡಿದರೆ ವಿಶೇಷವಾದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಆರತಿ ಮತ್ತು ಪ್ರಸಾದ ಸ್ವೀಕಾರ. ಹಾಗೆ ಆರತಿ ತೆಗೆದುಕೊಳ್ಳುವಾಗ ಭಕ್ತಿಯಿಂದ ಕಣ್ಣುಗಳಿಗೆ ಒತ್ತಿಕೊಂಡು ತಲೆಗೆ ಸವರಿಕೊಂಡು ದೇವರ ಪಾಸಿಟಿವ್ ಎನರ್ಜಿ ನಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯ ಏನೆಂದರೆ ದೇವರ ಪ್ರಸಾದವನ್ನು ಯಾವಾಗಲೂ ಬಲಗೈಯಿಂದಲೇ ಸ್ವೀಕರಿಸಬೇಕು. ಅಪ್ಪಿತಪ್ಪಿಯೂ ಎಡಗೈಯಿಂದ ತಗೊಂಡ್ರೆ ನಾವು ಮಾಡಿದ ಪುಣ್ಯವೆಲ್ಲ ಹೊರಟು ಹೋಗುತ್ತದೆ. ಪೂಜೆಯ ಸಮರ್ಪಣೆ. ಇನ್ನು ಪೂಜೆ ಮುಗಿದ ಮೇಲೆ ಬಲಗೈ ಅಂಗೈಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ದೇವರ ಮುಂದೆ ಬಿಡುತ್ತಾ ಕೃಷ್ಣಾರ್ಪಣಮಸ್ತು ಅಂತ ಭಕ್ತಿಯಿಂದ ಹೇಳಬೇಕು. ಅದೇ ರೀತಿ ಪೂಜಾ ಕೋಣೆಯಿಂದ ಹೊರಗೆ ಬರುವಾಗ ದೇವರಿಗೆ ಬೆನ್ನು ತೋರಿಸದೆ 2 ಹೆಜ್ಜೆ ಹಿಂದಿಟ್ಟು ಆಮೇಲೆ ಬರಬೇಕು. ಕೊನೆಯದಾಗಿ ಒಂದು ಮಾತು. ಮನೆಯಲ್ಲಿ ಪದೇ ಪದೇ ಜಗಳಗಳಾಗ್ತಿದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಸಾಂಬ್ರಾಣಿ ಧೂಪವನ್ನು ಹಾಕಿ. ಇದರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ಇಂಥ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ನಾವು ಮಾಡುವ ಪೂಜೆಗೆ ಖಂಡಿತ ಸರಿಯಾದ ಫಲ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.